ಇವತ್ತಿನ ಪೂರ್ವಭಾವಿ ಸಭೆಯನ್ನು ಈಗಾಗಲೇ ನಾವು ಒಂದು ತಿಂಗಳಿಂದ ನಮ್ಮ ಶಾಸಕರಾದ ಎಸ್.ಆರ್. ವಿಶ್ವನಾಥಣ್ಣನವರ ಹುಟ್ಟುಹಬ್ಬದ ಕಾರ್ಯಕ್ರಮದ ವ್ಯವಸ್ಥೆಯನ್ನು ಸ್ಥಳೀಯ ಶಾಸಕರು ಅವರ ಈ ಕಾರ್ಯಕ್ರಮವನ್ನು ಅವರು ಮಾಡ್ತಾಯಿಲ್ಲ, ಕಾರ್ಯಕರ್ತರು ಮಾಡ್ತಾಯಿದ್ದೀರಿ. ಇವತ್ತು ನಿಮಗೆ ಕಣ್ಮುಂದೆ ಕಾಣ್ತಾ ಇದೆ, ಇಡೀ ಯಲಹಂಕ ಕ್ಷೇತ್ರನೇ ಜಗ ಅಂತ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಶೃಂಗಾರವನ್ನು ಮಾಡಿ ಎಲ್ಲರೂ ಖುಷಿಯಿಂದ ಸುಮಾರು 40,000-45,000 ಜನ ಬಂದು ಹೋಗ್ತಾರೆ. ಅದರ ಜೊತೆಯಲ್ಲಿ ರಾಜ್ಯ ನಾಯಕರುಗಳು ಸಾಕಷ್ಟು ಜನ ಬಂದು ಅವರಿಗೆ ಆಶೀರ್ವಾದವನ್ನು ಮಾಡ್ತಾರೆ. ಅಂಥ ಒಬ್ಬ ಶಾಸಕರನ್ನು ಪಡೆದಿರೋದು ನಮ್ಮ ಪುಣ್ಯ. ಯಾಕೆಂದರೆ ಇವತ್ತು ಯಲಹಂಕ ಕ್ಷೇತ್ರನೇ ಒಂದು ವಿಶಿಷ್ಟವಾದ ಕ್ಷೇತ್ರ. ನಾನು ಇಲ್ಲಿ ಮಂಡಲ ಅಧ್ಯಕ್ಷನಾಗಿ ಸಾಕಷ್ಟು ಶಾಸಕರಿಗೆ, ಮಿನಿಸ್ಟ್ರುಗಳಿಗೆ, ಎಕ್ಸ್ ಮಿನಿಸ್ಟ್ರುಗಳಿಗೆ, CMಗಳಿಗೆ ಎಲ್ಲನೂ ಅವರ ಕರಪತ್ರವನ್ನು ಕೊಡೋಕ್ಕೆ ಹೋಗಿದ್ದೆ. ನಾನು ಕರೆಯನ್ನು ನೀಡಲಿಕ್ಕೆ ಹೋಗಿದ್ದೆ ಮಂಡಲ ಅಧ್ಯಕ್ಷನಾಗಿ. ನೋಡಿದೆ, ನಾನು ಸುಮಾರು ಶಾಸಕರ ಮನೆಗೆ ಹೋದರೆ ಯಾರು ಕಾರ್ಯಕರ್ತರು ಕೂಡ ಅವ್ರ ಮನೆಯಲ್ಲಿ ಇರೋದಿಲ್ಲ. ಅಂಥದ್ದು ಇವತ್ತು ಬೆಳಗ್ಗೆ 5 ಗಂಟೆಗೆ ನಮ್ಮ ಶಾಸಕರು ಇದ್ದರೆ ರಾತ್ರಿ 11 ಗಂಟೆ ತನಕ ನಾನು 24x7 ಜನಗಳ ಮಧ್ಯದಲ್ಲಿ ಸೇವೆಯನ್ನು ಮಾಡ್ತಾಯಿದ್ದಾರೆ. ಅಂಥ ಒಬ್ಬ ಶಾಸಕರನ್ನು ಪಡೆದಿರೋರು ನಾವು ಧನ್ಯರು. ಇಡೀ ಯಲಹಂಕ ಕ್ಷೇತ್ರವನ್ನು ಒಳ್ಳೆಯ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಇನ್ನೂ ಮುಂದಿನ ದಿನಗಳಲ್ಲಿ ಅವರಿಗೆ ಈಗಾಗಲೇ 4 ಬಾರಿ ಅವ್ರು ಗೆದ್ದಿದ್ದಾರೆ. 4 ಬಾರಿ ಗೆದ್ದಿದ್ರೂ ಅವ್ರು ಸಚಿವ ಸಂಪುಟ ಸಿಕ್ಕರೂ ಅವ್ರು ಬೇಡ ಅಂತ ಹೇಳ್ಬಿಟ್ಟು ಕ್ಷೇತ್ರದ ಡೆವಲಪ್ಮೆಂಟ್ಗೋಸ್ಕರ ಅನುದಾನವನ್ನು ನಿರೀಕ್ಷೆಯನ್ನು ಇಟ್ಕೊಂಡು ಅವರು ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಸಚಿವರು ಆಗ್ತಾರೆ, ಆಗಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಆಶೀರ್ವಾದ ಮಾಡಿ ಮುಂದಿನ ಇಡೀ ರಾಜ್ಯದಲ್ಲೇ ಒಂದು ಹೆಸರಾಂತ ಶಾಸಕರಾಗಿ ಅವರು ಮುಂದಿನ ದಿನಗಳಲ್ಲಿ ಹೆಸರಾಗಲಿ. ಅವ್ರ ಜೊತೆಯಲ್ಲಿ ನಮಗೂ ಸಾಕಷ್ಟು ಅನುಕೂಲಗಳನ್ನು ನಮ್ಮ ಶಾಸಕರು ಮಾಡಿಕೊಟ್ಟಿದ್ದಾರೆ. ಯಾಕೆಂದರೆ 1996 CMC ಕೌನ್ಸಿಲರ್ ಆಗಿದೆ. ಅದಾಗಿದ್ದರೂ ತಿರುಗಿ 2010ರಲ್ಲಿ ನನಗೆ ಕಾರ್ಪೊರೇಟ್ರಾಗಿ ಅವಕಾಶ ಮಾಡಿಕೊಟ್ರು. ಅಂಥ ಟೈಮ್ನಲ್ಲಿ ನನಗೆ ಚೇರ್ಮನ್ರಾಗಿದ್ದೆ. ನಾನು ಹಾರ್ಟಿಕಲ್ಚರ್ ಚೇರ್ಮನ್ ಆಗಿ ಅವರ ಆಶೀರ್ವಾದದಿಂದ ನಾನು ಗೂಟದ ಕಾರ್ ತಂದಾಗ ನನಗೆ ಗೇಲಿ ಮಾಡಿದ್ರು. ಅವರು ನನಗಿಂತ ಮುಂಚೆ ಗೂಟದ ಕಾರ್ ಬಂದ್ಬಿಟ್ಟಲ್ಲ ಬಂದ್ರಾಜವರು. ನಾನು ಹೇಳಿದೆ ಅವ್ರಿಗೆ, ನಿಮ್ಮ ಆಶೀರ್ವಾದ ನೀವು ಮನಸ್ಸು ಮಾಡಿದ್ರೆ ಒಬ್ಬ ಸಣ್ಣ ಕಾರ್ಯಕರ್ತ ಯಾವ ಮಟ್ಟಕ್ಕೆ ಏರ್ಬೋದು ಅನ್ನೋದಕ್ಕೆ ಉದಾಹರಣೆ. ನಿಮ್ಮಿಂದ ಸಾಕಷ್ಟು ಜನ ಇಲ್ಲಿ ಲೀಡರ್ಶಿಪ್ಪು ವಹಿಸ್ಕೊಂಡು ನಿಮ್ಮ ಜೊತೆಲಿದ್ದೀರಿ. ನಿಮ್ಮ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಅಧಿಕಾರವನ್ನು ತಗೊಂಡು ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ. ನಮ್ಮ ಕಾರ್ಯಕರ್ತರು ಯಾವಾಗಲೂ ನಿಮ್ಮ ಜೊತೆಲಿದ್ದು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋ ಕೆಲಸವನ್ನು ಮಾಡೋಣ ಅಂತೇಳಿ ಅವ್ರಿಗೆ ಶುಭ ಹಾರೈಸ್ತಾ ಇದ್ದೀನಿ.